ಪ್ರತಿಷ್ಠೆಯ ಕಣವಾಗಿದೆ ಈಗ ಯಲಹಂಕ ಕ್ಷೇತ್ರದ ಕೆಂಪೇಗೌಡ ಜಯಂತಿ. ಶಾಸಕ ಎಸ್.ಆರ್. ವಿಶ್ವನಾಥ್ ಬಣ ವರ್ಸಸ್ ಸಂಸದ ಕೆ ಸುಧಾಕರ್ ಬಣ ಈಗ ಫೈಟ್ ನಡೆಸ್ತಾ ಇರುವಂಥದ್ದು. ಇನ್ನು ಸಾರ್ವರ್ಕರ್ ಮೇಲ್ಸೇತುವೆಯಿಂದ ವಾಕಥಾನ್ಗೆ ಶಾಸಕ ವಿಶ್ವನಾಥ್ ಚಾಲನೆಯನ್ನ ನೀಡಿರುವಂಥದ್ದು. ಪ್ರತಿಷ್ಠೆಯ ಕಣವಾಗ್ಬಿಟ್ಟಿದೆ ಯಲಹಂಕ ಕ್ಷೇತ್ರದ ಕೆಂಪೇಗೌಡ ಜಯಂತಿ. ಶಾಸಕ ಎಸ್.ಆರ್. ವಿಶ್ವನಾಥ್ ಬಣ ಒಂದು ಕಡೆ, ಮತ್ತೊಂದು ಕಡೆ ಸುಧಾಕರ್ ಬಣ. ಸಾವರ್ಕರ್ ಮೇಲ್ಸೇತುವೆಯಿಂದ ವಾಕಥಾನ್ಗೆ ಚಾಲನೆ, ಹೊಯ್ಸಳ ಗ್ರೌಂಡ್ನಿಂದ ವಾಕಥಾನ್ಗೆ ಸಂಸದ ಸುಧಾಕರ್ ಚಾಲನೆ. ಒಂದು ಸಮಯದಲ್ಲಿ ಬೇರೆ ಬೇರೆ ಕಡೆ ವಾಕಥಾನ್ಗೆ ಬಿಜೆಪಿಗರು ಚಾಲನೆ ನೀಡಿದ್ದಾರೆ. ಕೆಂಪೇಗೌಡ ಜಯಂತಿ ಆಚರಣೆ ವಿಚಾರದಲ್ಲೂ ಕೂಡ ಬಣಬಡಿದಾಟ ನಡೀತಾ ಇದೆ ನೋಡಿ. ಇಲ್ಲಿ ಸುಧಾಕರ್ ವಿಶ್ವನಾಥ್ ಸಂಘರ್ಷದಿಂದ ಒಕ್ಕಲಿಗ ಸಮುದಾಯ ಹೈರಾಣ ಆಗ್ಬಿಟ್ಟಿದೆ. ಮುಂಜಾಗ್ರತಾ ಕ್ರಮವಾಗಿ ಯಲಹಂಕದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಏರ್ಪಡಿಸಲಾಗಿದೆ. ಯಲಹಂಕದಲ್ಲಿ ಸ್ಪರ್ಧಿಸುವಂತೆ ಸುಧಾಕರ್ಗೆ ವಿಶ್ವನಾಥ್ ಸವಾಲನ್ನ ಹಾಕಿದ್ರು. ಸಂಸದ ಸುಧಾಕರ್ ಮತ್ತು ಎಸ್.ಆರ್. ವಿಶ್ವನಾಥ್ ನಡುವೆ ವಾಕ್ ಸಮರಗಳು ನಡೀತಾ ಇರುವಂಥದ್ದು. ಇನ್ನು ಯಲಹಂಕ ಕ್ಷೇತ್ರದ ಕೆಂಪೇಗೌಡ ಜಯಂತಿ ಈಗ ಪ್ರತಿಷ್ಠೆಯ ಕಣ ಆಗಿದೆ. ಶಾಸಕ ಎಸ್.ಆರ್. ವಿಶ್ವನಾಥ್ ಬಣ ವರ್ಸಸ್ ಸಂಸದ ಕೆ ಸುಧಾಕರ್ ಬಣ ಎಂಬಂತಾಗಿದೆ. ಈಗ ಸಾರ್ವರ್ಕರ್ ಮೇಲ್ಸೇತುವೆಯಿಂದ ವಾಕಥಾನ್ಗೆ ಶಾಸಕ ಎಚ್.ಆರ್. ವಿಶ್ವನಾಥ್ ಚಾಲನೆ ನೀಡಿದ್ದಾರೆ. ಹೊಯ್ಸಳ ಗ್ರೌಂಡ್ನಿಂದ ಸುಧಾಕರ್ ಚಾಲನೆಯನ್ನು ವಾಕಥಾನ್ಗೆ ನೀಡಿದ್ದಾರೆ. ಒಟ್ಟಿನಲ್ಲಿ ಇಲ್ಲಿ ಪ್ರತಿಷ್ಠೆಯ ಕಣ ಆಗ್ಬಿಟ್ಟಿರೋದು. ಒಂದು ಕೆಂಪೇಗೌಡ ಜಯಂತಿ ಮಾಡಬೇಕಾದ್ರೂ ಕೂಡ ಒಗ್ಗಟ್ಟು ಕಾಣಿಸ್ತಾ ಇಲ್ಲ. ಇಲ್ಲಿ ಒಕ್ಕಲರಿಗೆ ಇದೊಂಥರ ತಲೆನೋವಾಗ್ಬಿಟ್ಟಿದೆ. ಏನಿದು ಇವರು ಈ ಥರ ಆಡ್ತಾರಲ್ಲ ಅಂತ ಒಂದು ಒಗ್ಗಟ್ಟು ಕಾಣಿಸ್ತಾ ಇಲ್ಲ ಬಿಜೆಪಿಯಲ್ಲಿ. ನೋಡಿ, ಒಂದು ನಾಯಕ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ರಾಮು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಮು, ಏನು ಯಲಹಂಕದಲ್ಲಿ ಕೆಂಪೇಗೌಡ ಜಯಂತಿ ನಡೆಯುವಂತಹ ವೇಳೆಯಲ್ಲಿ ಎಲ್ಲೋ ಒಂದು ಕಡೆ ಪ್ರತಿಷ್ಠೆ ಎದ್ದು ಕಾಣ್ತಾ ಇದೆ. ಒಂದು ಕಡೆ ಸುಧಾಕರ್ ಬಣ, ಮತ್ತೊಂದು ಕಡೆ ವಿಶ್ವನಾಥ್ ಬಣ. ಏನಿದು, ಏನಾಗ್ತಾ ಇದೆ? ಈ ರೀತಿ ಒಂದು ಒಗ್ಗಟ್ಟು ಕಾಣಿಸ್ತಾ ಇಲ್ಲ. ಒಂದು ಜಯಂತಿ ಮಾಡಬೇಕಾದ್ರೆ ಇಲ್ಲಿ ಪ್ರತಿಷ್ಠೆ ಉಂಟಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಖಂಡಿತವಾಗ್ಲೂ ಲಕ್ಷ್ಮಿ, ಏನೋ ಒಂದು ನಾಡಪ್ರಭು ಕೆಂಪೇಗೌಡರ ಒಂದು ಜನ್ಮಸ್ಥಳವಾಗಿರುವಂತಹ ಏನು ಯಲಹಂಕ ಕ್ಷೇತ್ರದಲ್ಲಿ ಒಂದು ಕೆಂಪೇಗೌಡ ಜಯಂತಿ ಮಾಡ್ಲಿಕ್ಕೆ ಒಂದು ಪ್ರತಿಷ್ಠೆ ಆಗಿರುವಂತದ್ದು. ಸ್ವಪಕ್ಷದ ಇಬ್ಬರು ಒಬ್ಬ ಸಂಸದರು, ಒಬ್ಬ ಶಾಸಕರು ಪ್ರತಿಷ್ಠೆಯಾಗಿ ಮಾರ್ಪಟ್ಟಿರುವಂತ ಏನು ಜಿದ್ದಿಗೆ ಒಂದು ಕೆಂಪೇಗೌಡ ಜಯಂತಿ ಸಾಕ್ಷಿ ಆಗಿರುವಂತದ್ದು. ಈಗಾಗಲೇ ಬಹುತೇಕ ವಾಗ್ದಾನ್ಗೆ ಒಂದು ಏನು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಕರೆದಂತ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಜೊತೆ ಸುಧಾಕರ್ ಅವರು ವಿಲೀನ ಆದ್ರ, ಮತ್ತೆ ಅವರ ಕರ್ಕೊಂಡು ಅವರ ಒಂದು ಜಯಂತಿಗಳ ಮಾಡಿದ್ರ ಅನ್ನುವಂತ ನಿಟ್ಟಿನಲ್ಲಿ ಏನು ಸ್ಥಳೀಯ ಶಾಸಕ ಎಸ್.ಆರ್. ವಿಶ್ವನಾಥ್ ಕೂಡ ವಾಗ್ದಾಳಿ ನಡೆಸಿರುವಂತದ್ದು. ಬಹುತೇಕ ಏನು ಒಂದು ಪ್ರತಿಷ್ಠೆಯ ಕ್ರಮವಾಗಿ ಮಾರ್ಪಟ್ಟಿರುವಂತದ್ದು ಈ ಒಂದು ಕೆಂಪೇಗೌಡ ಜಯಂತಿ. ಎಲ್ಲಾ ಜಯಂತಿಗಳನ್ನ ಈಗ ಇದೇ ತರ ಡಬಲ್ ಮಾಡ್ತಾರ ಅನ್ನುವಂಥದ್ದು ಒಂದು ಹಂತದಲ್ಲಿ ವಿಶ್ವನಾಥ್ ವಾದ ಆದ್ರೆ, ಮತ್ತೊಂದು ಹಂತದಲ್ಲಿ ಏನ್ ಸಂಸದ ಸುಧಾಕರ್ ಅವರು ಒಂದು ಸ್ವಪ್ರತಿಷ್ಠೆಯ ಕ್ಷೇತ್ರವಾಗಿ ಮಾರ್ಪಟ್ಟಿರುವಂತದ್ದು. ಮತ್ತೆ ಸ್ವಪ್ರತಿಷ್ಠೆಯ ನಿಟ್ಟಿನಲ್ಲಿ ಏನು ಕಡತನ ಮೇಲೆ ಒಂದು ವಿಚಾರದಲ್ಲಿ ಈ ಒಂದು ಕೆಂಪೇಗೌಡ ಜಯಂತಿಗೆ ಮಾರಕವಾಗಿ ಮಾರ್ಪಟ್ಟಿರುವಂತದ್ದು. ಇನ್ನು ಏನು ಈ ಒಂದು ಸ್ಥಳೀಯ ಏನು ಕೆಂಪೇಗೌಡರ ಸಮುದಾಯದ ಮತ್ತು ಒಕ್ಕಲಿಗ ಸಮುದಾಯದ ಏನು ನಾಯಕರಿದ್ದಾರೆ, ಇವರಿಗೆ ಇರುಸೋ ಮುರುಸೋ ಆಗಿರುವಂತದ್ದು. ಏಕೆಂದ್ರೆ ಒಂದು ಬಣದಲ್ಲಿ ಸುಧಾಕರ್ ಇದೆ, ಇನ್ನೊಂದು ಬಣದಲ್ಲಿ ಎಸ್.ಆರ್. ವಿಶ್ವನಾಥ್ ಇರ್ತಾರೆ. ಯಾವ ಬಣದ ಜೊತೆ ನಾವು ಹೋಗ್ಬೇಕು, ಮತ್ತೆ ಯಾರ ಜೊತೆಲಿ ಜಯಂತಿ ಆಚರಣೆ ಮಾಡ್ಬೇಕು ಅನ್ನುವಂಥದ್ದು ಎಲ್ಲೋ ಒಂದ್ ಕಡೆ ಮುಜುಗರಕ್ಕೆ ಈಡಾಗಿರುವಂತದ್ದು. ಒಟ್ಟಾರೆಯಾಗಿ ಈ ಕೆಂಪೇಗೌಡ ಜಯಂತಿಯನ್ನ ಪ್ರತಿಷ್ಠೆಯಾಗಿ ಮಾಡಿಕೊಟ್ಟಿರುವಂತಹ ಬಿಜೆಪಿ ನಾಯಕರ ಒಂದು ನಡೆಯನ್ನ ಸಾರ್ವಜನಿಕರು ವ್ಯಾಪಕ ಖಂಡನೆಗೆ ವ್ಯಕ್ತ ಆಗಿರುವಂತದ್ದು ಅಂತಾನೆ ಹೇಳ್ಬೋದು ಲಕ್ಷ್ಮಿ. ಧನ್ಯವಾದ ರಾಮು, ನಿಮ್ಮೆಲ್ಲ ಮಾಹಿತಿಗಾಗಿ. ಏನಿಲ್ಲಿ ಯಲಹಂಕದಲ್ಲಿ ಕೆಂಪೇಗೌಡರ ಜಯಂತಿಯ ವೇಳೆ ಬಿಜೆಪಿ ಪಕ್ಷದಲ್ಲಿ ಎರಡು ಬಣ ಆಗಿದೆ. ಒಂದು ಸುಧಾಕರ್ ಬಣ, ಒಂದು ವಿಶ್ವನಾಥ್ ಬಣ. ಪೈಪೋಟಿಯಲ್ಲಿ, ಜಿದ್ದಾಜಿದ್ದಿಯಲ್ಲಿ ಪ್ರತಿಷ್ಠೆಯ ಕಣವಾಗಿ ಮಾಡ್ಕೊಂಡು ಬಿಟ್ಟಿದ್ದಾರೆ. ಒಂದು ಕಡೆ ಇವರು ವಾಕಥಾನ್ ಮಾಡದಂತೆ, ಮತ್ತೊಂದು ಕಡೆ ಅವರು ವಾಕಥಾನ್ ಮಾಡದಂತೆ ಇಲ್ಲಿ ಒಗ್ಗಟ್ಟು ಪ್ರದರ್ಶನ ಆಗ್ತಾ ಇಲ್ಲ.